ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲೆಡೆ ಮಳೆ, ಮಲೆನಾಡಿನ ಭಾಗದಲ್ಲಂತೂ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಗಾಜನೂರಿನ ತುಂಗಾ ಡ್ಯಾಂ ಭರ್ತಿಯಾಗಿದೆ. 30,000 ಕ್ಯೂಸೆಕ್ಸ್ ನೀರನ್ನು ತುಂಗಾ ನದಿಗೆ ಬಿಡುಗಡೆ ಮಾಡಲಾಗಿದ್ದು, ಜಲಾಶಯದ 22 ಗೇಟ್ಗಳ ಮೂಲಕ ನೀರು ಬಿಡುಗಡೆಯಾಗಿದೆ. ಶಿವಮೊಗ್ಗದಲ್ಲಿ ಆಗ್ತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ತುಂಗಾ ಜಲಾಶಯ ತುಂಬಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಶಿವಮೊಗ್ಗ ತುಂಗಾ ಡ್ಯಾಮ್ ತುಂಬಿದೆ. 22 ಗೇಟು ತುಂಬ ಚೆನ್ನಾಗಿ ಓಪನ್ ಆಗಿದೆ. ನೋಡೋಕೆ ಬಂದಿದ್ದು ನಾನು ಅಮ್ಮ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹರಿತಿದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ನೋಡಿದ್ರೆ ಭಯ ಆಗುತ್ತೆ, ಆದರೆ ನೋಡೋಕೆ ಚೆನ್ನಾಗಿದೆ, ತುಂಬ ಸುಂದರ. ಶಿವಮೊಗ್ಗದ ಪ್ರಾಕೃತಿಕ ಸೌಂದರ್ಯನ ತುಂಗಾ ನದಿ ಹತ್ರ ನಿಂತ್ಕೊಂಡು ಅನುಭವಿಸಬೇಕು. ಅದು ಜೀವನದ ತುಂಬ ಉತ್ತುಂಗ ಅಂತ ಹೇಳ್ಬೋದು. ಗಂಗಾ ಸ್ನಾನ ತುಂಗಾ ಪಾನ ಅಂತ. ಇದು ಸಿಹಿ ನೀರು. ಈ ರೀತಿಯ ಒಂದು ಸಿಹಿ ನೀರು ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ. ನೀರು ಗೇಟ್ ಓಪನ್ ಮಾಡಿದ್ದಾರೆ. ಇನ್ನೂ ನೀರು ತುಂಬ ಹರಿತಾ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಮಳೆ ಬರ್ತಾ ಇದೆ ಲೈಟಾಗಿ, ವಾತಾವರಣ ಚೆನ್ನಾಗಿ. 30,000 ಕ್ಯೂಸೆಕ್ಸ್ ನೀರು ಈಗ ತುಂಗಾ ನದಿಗೆ ಬಿಡುಗಡೆಯಾಗಿರುವಂಥದ್ದು. ಜನ ಫುಲ್ ಖುಷಿಯಾಗಿದ್ದಾರೆ. ಜೂನ್ ತಿಂಗಳಿನಲ್ಲಿ ಮಳೆಯೇ ಇರಲಿಲ್ಲ. ಮಲೆನಾಡಿನಲ್ಲಿ ಮಳೆಯಾಗಿಲ್ಲ ಅಂತಂದರೆ ಏನಪ್ಪ ಕತೆ. ಸುತ್ತಮುತ್ತಲಿನ 4-5 ಜಿಲ್ಲೆಗಳಿಗೂ ಕೂಡ ಬರ ವ್ಯಾಪಿಸ್ಬಿಡುತ್ತೆ ಎನ್ನುವಂಥ ಒಂದು ಆತಂಕ ಇತ್ತು. ಆದರೆ ಒಂದು ವಾರದಲ್ಲೇ ಸುರಿದಂಥ ಭೀಕರ ಮಳೆ ಜಲಾಶಯವನ್ನೇ ತುಂಬಿಸಿದೆ. 30,000 ಕ್ಯೂಸೆಕ್ಸ್ ನೀರನ್ನು ತುಂಗಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ಜಲಾಶಯ ತುಂಬಿರುವಂತಹ ದೃಶ್ಯ ನೋಡಿ ಜನ ಕೂಡ ಖುಷಿಯಾಗಿದ್ದಾರೆ. 22 ಗೇಟ್ಗಳ ಮೂಲಕ ಜಲಾಶಯದ ನೀರನ್ನು ಬಿಡುಗಡೆ ಮಾಡಲಾಗಿದ್ದು, ಧಾರಾಕಾರ ಮಳೆ ಇನ್ನೂ ಕೂಡ ಮುಂದುವರಿತಾ ಇತ್ತು. ದೃಶ್ಯ ಕಾವ್ಯ. ಇನ್ನು ಶಿವಮೊಗ್ಗದಲ್ಲಿ ಗಾಳಿ ಮಳೆಗೆ ಧರೆಗುರುಳಿದ ವಿದ್ಯುತ್ ಕಂಬಗಳು. ಸಾಗರ, ಹೊಸನಗರ ತಾಲೂಕಿಗೆ ಕತ್ತಲು ಆವರಿಸಿಕೊಂಡಿದೆ. 5-6 ದಿನಗಳಿಂದ ವಿದ್ಯುತ್ ಇಲ್ಲದೆ ಪರದಾಟವನ್ನು ನಡೆಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ದೀಪದ ಬೆಳಕಿನಲ್ಲೇ ಓದ್ಕೊಳ್ತಾ ಇದ್ದಾರೆ ಶಾಲಾ ಮಕ್ಕಳು. ಶಿವಮೊಗ್ಗದಲ್ಲಿ ಗಾಳಿ ಮಳೆಗೆ ಧರೆಗುರುಳಿದೆ ವಿದ್ಯುತ್ ಕಂಬಗಳು. ಈ ಪರಿಣಾಮವಾಗಿ 5 ದಿನಗಳಿಂದ ಅಲ್ಲಿ ಯಾವುದೇ ರೀತಿ ಕರೆಂಟ್ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಲೂ ಕೂಡ ಗಾಳಿ ಮಳೆ ನಿರಂತರವಾಗಿ ಸಾಗ್ತಾನೇ ಇದೆ. ಒಂದು ಕಡೆ ಲೈಟ್ ಕಂಬ ದುರಸ್ತಿ ಪಡಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬೀಳ್ತಾ ಇದೆ. ಅದೇ ಪರಿಸ್ಥಿತಿಯಾಗಿದೆ. 5 ದಿನಗಳಿಂದ ನಿರಂತರವಾದಂಥ ಮಳೆ ಸುರಿತಾ ಇರುವುದರಿಂದಾಗಿ ವಿದ್ಯುತ್ ಇಲ್ಲದೆ ಅಲ್ಲಿನ ಸ್ಥಳೀಯರು ಪರದಾಡಬೇಕಾದಂಥ ಸ್ಥಿತಿ ನಿರ್ಮಾಣವಾಗಿದೆ. ಸಾಗರ, ಹೊಸನಗರ ತಾಲೂಕಿಗೆ ಈಗ ಕತ್ತಲು ಆವರಿಸಿಕೊಂಡಿದೆ.